ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋ ಮಾಡಲಿಕ್ಕೆ ಕಾರಣ ಇಷ್ಟೇ. ಈಗಾಗಲೇ ಒಂದು ಪರೀಕ್ಷೆ ಮುಗಿದು ಹೋಗಿದೆ, ಒಂದು ಎಕ್ಸಾಮ್ ಕಂಪ್ಲೀಟ್ ಆಗಿದೆ, ಅದು ಕನ್ನಡ ಆಗಿದೆ. ಅವತ್ತಿನ ದಿನ ಮಕ್ಕಳಿಗೆಲ್ಲ ಮೀಟ್ ಮಾಡಿದಾಗ ಖುಷಿನೋ ಖುಷಿ. ಸರ್ ಈಸಿ ಕ್ವಶನ್ ಪೇಪರ್ ಸರ್, ಎಲ್ಲ ಬರೀಬೇಕು ಅಂತ ಇದ್ವಿ. ಆದರೆ ಅಂದರೆ ಏನು? ಆದರೆ ಅಂತ ಹೇಳಿದರೆ ನಮ್ಮ ಕೈಲಿ ಆಗಲಿಲ್ಲ ಅಂತ, ಅಂದರೆ ಟೈಮ್ ಸಾಲಿಲ್ಲ ಅಂತ. ಸರ್, ಟೈಮ್ ವಾಸ್ ನಾಟ್ ಸಫಿಷಿಯೆಂಟ್ ಫಾರ್ ಅಸ್ ಟು ಕಂಪ್ಲೀಟ್ ದಟ್ 80 ಮಾರ್ಕ್ಸ್ ಕ್ವಶನ್ ಪೇಪರ್ ಅಂತ. ಒಂದು ಎಕ್ಸ್ಟ್ರಾ ಬರೀಲಿಲ್ಲ ಸರ್, ಆದರೂ ಕೂಡ ಟೈಮ್ ಸಾಲೇ ಇಲ್ಲ. ಪ್ರಬಂಧ ಬಿಟ್ಟಿದ್ದೀನಿ, ಲೆಟರ್ ರೈಟಿಂಗ್ ಬಿಟ್ಟಿದ್ದೀನಿ. ಅಂದರೆ ಇದು ಮಕ್ಕಳಿಗೆ ಯಾಕೆ ಹೀಗಾಗ್ತಾಯಿದೆ ಅಂದರೆ, ಬಿಫೋರ್ ದಿ ಎಕ್ಸಾಮ್, ಅಂದರೆ ಎಕ್ಸಾಮ್ಗಿಂತ ಮುಂಚೆ ದೇ ಶುಡ್ ಸೆಟ್ ಒನ್ ಪ್ರಾಪರ್ ಟೈಮ್ ಟೇಬಲ್. ನಾನು ಇಷ್ಟೊತ್ತಿಗೆ ಎಕ್ಸಾಮನ್ನು ಪ್ರಾರಂಭ ಮಾಡಿದರೆ ಯಾವ ಗಂಟೆಗೆ, ಅಂದರೆ ಎಷ್ಟು ಗಂಟೆಗೆ ಯಾವ ಮೇನ್ ಕ್ವಶನನ್ನು ಮುಗಿಸ್ಬೇಕು ಅಂತ. ಹಾಗಾಗಿ ಮುಂದೆ ಇರುವಂಥದ್ದು ಅದು ನನ್ನ ಪೇಪರು, ಇಂಗ್ಲೀಷು, ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ಒಂದು ಪ್ಲಾನು ಚೊಕ್ಕದಾದ ಸ್ಮಾರ್ಟ್ ಪ್ಲಾನನ್ನು ಮಾಡಿದ್ದೇನೆ. ದಯವಿಟ್ಟು ಇದನ್ನು ಬರ್ಕೊಂಡು ಫೋಕಸ್ ಮಾಡಿ. ಪ್ರತಿಯೊಂದು ಕ್ಲಾಸಲ್ಲೂ ಗಡಿಯಾರಗಳು ಇರ್ತವೆ, ಕ್ಲಾಕ್ ಇರುತ್ತೆ, ಅದನ್ನು ವಾಚ್ ಮಾಡ್ಕೊತ ಬರೀರಿ. ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಗುಡ್. ಇಲ್ಲಾಂದರೆ ಅಷ್ಟು ಬರೆದುಬಿಟ್ಟು ಎಲ್ಲರೂ ಹೌದಲ್ವಾ, ಏನು ಅಷ್ಟು ಓದ್ಕೊಂಡು ಹೋಗಿ ಟೈಮೇ ಸಾಲಿಲ್ಲ ಅಂದರೆ ನಾಳೆ ಬಂದು ಸರ್ 4 ಮಾರ್ಕ್ಸಿಂದ 2 ಬಿಟ್ಟೆ ಸರ್, ಬರಲೇ ಇಲ್ಲ ಸರ್, ಟೈಮ್ ಆಗಲಿಲ್ಲ ಅಂತ. ಗೊತ್ತಿತ್ತು ಆಗಲಿಲ್ಲ ಅಂತ. ಹಾಗಾಗಿ ನಿಮ್ಮ ಪರೀಕ್ಷೆ ಸ್ಟಾರ್ಟ್ ಆಗುವಂಥದ್ದು ಶಾರ್ಪ್ 10ಗೆ ನಿಮಗೆಲ್ಲರಿಗೂ ಕೂಡ 10 AM ಕ್ವಶನ್ ಪೇಪರ್ಗಳನ್ನು ನೀಡ್ತಾರೆ. 9:45ಗೆ ಎಂಟ್ರಿ ಆಗ್ತೀರಾ ಕ್ಲಾಸಿಗೆ, 10 ನಿಮಿಷ ಬಿಟ್ಬಿಟ್ಟು ನಿಮಗೆಲ್ಲರಿಗೂ ಕೂಡ ಸೈನ್ ಹಾಕಿಸ್ಕೊಂಡು ಕ್ವಶನ್ ಪೇಪರ್ ಕೈಗೆ ಕೊಡ್ತಾರೆ. ಮೊದಲು ಕ್ವಶನ್ ಪೇಪರು, ನಂತರದಲ್ಲಿ 10:10ಕ್ಕೆ 10:10ಗೆ AM ಎಲ್ಲರಿಗೂ ಕೂಡ ಆನ್ಸರ್ ಬುಕ್ಲೆಟನ್ನು ಕೊಡಲಾಗುತ್ತೆ. ಆನ್ಸರ್ ಬುಕ್ಲೆಟ್, ಇದು ನೆನಪಿರಲಿ, ಆನ್ಸರ್ ಬುಕ್ಲೆಟ್ ವಿದ್ಯಾರ್ಥಿಗಳೇ. ಆನ್ಸರ್ ಬುಕ್ಲೆಟನ್ನು ಇಲ್ಲಿ ನೀಡಲಾಗುತ್ತೆ. ನಂತರದಲ್ಲಿ ನಿಮಗೆಲ್ಲರಿಗೂ ಕೂಡ 10:15ಗೆ ಒಂದು ಬೆಲ್ ಆಗುತ್ತೆ. 10:15ಗೆ ಬೆಲ್ ಆದ ತಕ್ಷಣ ತಾವುಗಳು ರೈಟಿಂಗ್ ವರ್ಕನ್ನು ಸ್ಟಾರ್ಟ್ ಮಾಡಬೇಕಾಗಿರುತ್ತೆ. ಅಂದರೆ ಇದರ ಅರ್ಥವೇನು ಅಂದರೆ 10:15ಇಂದ ನಿಮ್ಮ ಲೆಕ್ಕಾಚಾರ ಇರಬೇಕು. 10:15ರಿಂದ 1 PM ತಾವುಗಳು ಬರೀಬೇಕಾಗಿರುತ್ತೆ. ಇದರ ಮಧ್ಯದಲ್ಲಿ ನಿಮಗೆ ಸಮಯ ಎಷ್ಟು ಸಿಗುತ್ತೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಟೋಟಲ್ಲಾಗಿ ನಿಮಗೆ ಸಿಗುವಂತಹ ಸಮಯ ರೈಟಿಂಗ್ ವರ್ಕಿಗೆ ಅದು 2 hours 45 minutes ಆಗಿರುತ್ತೆ. 2 hours 45 minutes. ಈ 2 hours 45 minutesಲ್ಲಿ ತಾವುಗಳು ಏನು ಮಾಡಬೇಕು ಅಂದರೆ 80 ಮಾರ್ಕ್ಸ್ ಕ್ವಶನ್ ಪೇಪರನ್ನು ತಾವುಗಳು ಸಾಲ್ವ್ ಮಾಡಬೇಕಾಗಿರುತ್ತೆ, ಅಂದರೆ ಬರೀಬೇಕಾಗಿರುತ್ತೆ. ಇಟ್ ಈಸ್ ವೆರಿ ಡಿಫಿಕಲ್ಟ್. ಯಾಕಂದರೆ 80 ಮಾರ್ಕ್ಸ್ ಕ್ವಶನ್ ಪೇಪರು 2 ಗಂಟೆ 45 ನಿಮಿಷದಲ್ಲಿ ಅಂತ. ಹೆದರ್ಕೊಂಡವನಿಗೂ ಅಷ್ಟೇ, ಬಿಡೋ ಬರಿತೀನಿ ಅಂದವನಿಗೂ ಅಷ್ಟೇ, ಇನ್ನೊಬ್ಬ ಅರ್ಧ ಗಂಟೆ ಮುಂಚೆನೇ ನಾನು ಬರೆದೋಗಿದ್ದೀನಿ ಅಂತಾನೆ. ಹೌದಲ್ವಾ? ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ಯಾರಿಗಾಗಿ ಅಂದರೆ 80 out of 80 ಬರ್ದೇ ನಾನು ಎದ್ದೇಳೋದು ಎಕ್ಸಾಮ್ ಹಾಲಿಂದ. 80 out of 80 ನಾನು ತೆಗಿತೀನಿ ನಾನು ಎಕ್ಸಾಮಲ್ಲಿ ಅಂತ ನನ್ನ ಪ್ರತಿಯೊಬ್ಬ ಸಬ್ಸ್ಕ್ರೈಬರನ್ನ ನನ್ನ ಧ್ಯೇಯ ಏನಾಗಿದೆ ಅಂದರೆ, ನನ್ನ ಏಮು ಪ್ರತಿಯೊಬ್ಬರು ಕೂಡ 80 out of 80 ತೆಗಿಬೇಕು ಅಂತ. ಇದು ನನ್ನ ಕಡೆಯಿಂದನೂ ನಿಮ್ಮ ಕಡೆಯಿಂದನೂ ಇರಬೇಕು ವಿದ್ಯಾರ್ಥಿಗಳೇ. ಹೋಪ್ ಎಲ್ಲರೂ ಕೂಡ ಕಮೆಂಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ, ಎಷ್ಟು ಜನ 80 ಅಂತ. ಎನಿಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮಿ ಪೀಚ್ ಇನ್ ಟು ದಿ ಟಾಪಿಕ್. ಹಾಗಿದ್ರೆ ನಿಮಗೆಲ್ಲರಿಗೂ ಕೂಡ ನಿಮ್ಮ ಎಕ್ಸಾಮಲ್ಲಿ, ಇಂಗ್ಲೀಷ್ ಎಕ್ಸಾಮಲ್ಲಿ ಪಾರ್ಟ್ A ಇರುತ್ತೆ, ಪಾರ್ಟ್ B ಇದೆ, ಪಾರ್ಟ್ C ಇದೆ, ಹಾಗೂ ಪಾರ್ಟ್ D ಇದೆ. ಮಕ್ಕಳೇ ನೋಡಿ, ಪಾರ್ಟ್ D ಇದೆ. ಹಾಗಿದ್ರೆ ಪಾರ್ಟ್ A ಬಂದು ನಿಮಗೆ 20 ಮಾರ್ಕ್ಸಿಗಿದೆ, ಪಾರ್ಟ್ B ಬಂದು ನಿಮಗೆ 30 ಮಾರ್ಕ್ಸಿಗಿದೆ, ಪಾರ್ಟ್ C 9 ಮಾರ್ಕ್ಸಿಗೆ ಬರುತ್ತೆ, ಪಾರ್ಟ್ D 21 ಮಾರ್ಕ್ಸಿಗೆ ಬರುತ್ತೆ. ನೋಡಿ, 20 50 ಆದಮೇಲೆ ಹೇಳಿ 71 + 9 80 ಮಾರ್ಕ್ಸು ಕೌಂಟ್ ಮಾಡಿದರೆ ನಿಮಗೆ ಇಲ್ಲಿ ಸಿಗುತ್ತೆ. ಹಾಗಿದ್ರೆ ಸರ್ 80 ಮಾರ್ಕ್ಸನ್ನು 3 hours ಅಂತೂ ಸಿಗಲ್ಲ ನಮಗೆ. 15 ನಿಮಿಷ ಬರೀ ಕ್ವಶನ್ ಪೇಪರು, ಆನ್ಸರ್ ಬುಕ್ಲೆಟ್ ತುಂಬೋದರಲ್ಲಿ ಹೋಗೇ ಬಿಡ್ತು. 2 hours 45 minutesಲ್ಲಿ ಹೇಗೆ ನಾವು ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತ, ಕವರ್ ಮಾಡಬೇಕು ಅಂತ, ವೆರಿ ಈಸಿ ಮೈ ಡಿಯರ್ ಚಿಲ್ಡ್ರನ್. ಫಸ್ಟು ತಾವುಗಳು ಏನು ಮಾಡಬೇಕು, ಕರೆಕ್ಟಾಗಿ ಟೈಮನ್ನು ಡಿವೈಡ್ ಮಾಡಿ. 10:15ರಿಂದ ನೋಡಿ, 10:15ರಿಂದ ನಿಮಗೋಸ್ಕರ ಒಂದು ಒಳ್ಳೆ ಪ್ಲಾನನ್ನು ಮಾಡಿದ್ದೇನೆ ಕಣ್ರೋ. ಏನಕ್ಕೆ ಗೊತ್ತಾ, ಸುಮ್ಮನೆ ಕೂತ್ಕೊಂಡು ಬೋರ್ಡ್ ಮೇಲೆ ಬರೀತಾ ಎಲ್ಲೋ ಮಿಸ್ ಹೊಡಿಬಾರ್ದಲ್ವ. ಕರೆಕ್ಟಾಗಿ ಕ್ಲಿಯರಾಗಿ ಒಂದು ಪ್ಲಾನನ್ನು ಮಾಡಿದ್ದೇನೆ ನಿಮಗೆಲ್ಲರಿಗೂ ಕೂಡ. ಬನ್ನಿ ಈಗ ನೋಡಿ, 10:15ರಿಂದ ಪಾರ್ಟ್ A ಬರೀಲಿಕ್ಕೆ ತಾವುಗಳು ಸ್ಟಾರ್ಟ್ ಮಾಡ್ತೀರಾ. ಪಾರ್ಟ್ A ಬರೀಲಿಕ್ಕೆ ಕರೆಕ್ಟಾಗಿ ನಾನು ಇಲ್ಲಿ ನೋಡಿ, ಇಲ್ಲಿ ಪಾರ್ಟ್ A ಬರೀಲಿಕ್ಕೆ ಹಾಗೂ ಪಾರ್ಟ್ A ಪ್ಲಸ್ ಪಾರ್ಟ್ B C. ನಾನು ಪಾರ್ಟ್ B ತಗೊಂತ ಇಲ್ಲ ಈಗ. ಯಾಕೆ ಅಂತ ಇನ್ನೊಂದು ವಿಡಿಯೋನ ಮಾಡಿ ಕೊಡ್ತೇನೆ.
ನೋಡಿ, ಈಗ ಫಸ್ಟ್ ನಾನು ನನ್ನ ಮಕ್ಕಳಿಗೆ, ನನ್ನ ವಿದ್ಯಾರ್ಥಿಗಳಿಗೆ ಹೇಳುವಂಥದ್ದನ್ನು ಪಾರ್ಟ್ ಎ ಆದ ತಕ್ಷಣ ಪಾರ್ಟ್ ಸಿಗೆ ಜಂಪ್ ಆಗಿ ವಿದ್ಯಾರ್ಥಿಗಳೇ ಅಂತ. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಎರಡೂ ಸೇರಿಬಿಟ್ಟು ಇದನ್ನು ತಾಗಳು ಕರೆಕ್ಟಾಗಿ ಅರ್ಧ ಗಂಟೆಯಲ್ಲಿ ಮುಗಿಸ್ಬೇಕು ಸರ್. 30 ಮಿನಿಟ್ಸ್. 30 ಮಿನಿಟ್ಸ್ ಅಂದರೆ ಎಷ್ಟಾಯಿತು? ಇಲ್ಲಿಂದ 30 ಮಿನಿಟ್ಸ್ ಅಂತ ಹೇಳಿದರೆ ಕರೆಕ್ಟಾಗಿ 11 ಗಂಟೆ ಆಗತ್ತೇನ್ರೋ? 10:45 11 + 30 ಎಷ್ಟಾಗತ್ತೆ? 10:45 ಆಗತ್ತೆ. 10:45 ಆಯಿತು. ನೋಡಿ, ಅರ್ಧ ಗಂಟೆಯಲ್ಲಿ ಪಾರ್ಟ್ ಎ ಮುಗೀತು, ಪಾರ್ಟ್ ಸಿ ಮುಗೀತು. ಕ್ಲಿಯರ್? 20 ಮಾರ್ಕ್ಸ್ ಇಲ್ಲಾಯಿತು, 9 ಅಂಕಗಳು ಇಲ್ಲಾಯಿತು. ಪಾರ್ಟ್ ನೆಕ್ಸ್ಟ್ ಬರೀಬೇಕಾಗಿರೋದು ನನ್ನ ವಿದ್ಯಾರ್ಥಿಗಳಿಗೆ ನಾನು ಹೇಳಿರುವಂಥದ್ದು ಪಾರ್ಟ್ ಡಿ ಬರೀರಿ ನನ್ನ ಪ್ರೀತಿಯ ಮಕ್ಕಳೇ. ಪಾರ್ಟ್ ಡಿಗೆ ನೋಡಿ ವಿದ್ಯಾರ್ಥಿಗಳೇ, ಎಷ್ಟು ಟೈಮ್ ಬೇಕು ಅಂತ. ಪಾರ್ಟ್ ಯಾವುದಕ್ಕೆ? ಡಿಗೆ ಎಷ್ಟು ಸಮಯ ಬೇಕು ಅಂತ. ಪಾರ್ಟ್ ಡಿನಲ್ಲಿ ನಿಮಗೆಲ್ಲರಿಗೂ ಕೂಡ ಸ್ವಲ್ಪ ಲೆಟರ್ ರೈಟಿಂಗ್ ಇರುತ್ತೆ, ಅದಿರುತ್ತೆ, ಇದಿರುತ್ತೆ, ಎಲ್ಲದೂ ಕೂಡ ಇರುತ್ತೆ. ನಮ್ಮ ಹತ್ರ ಟೋಟಲ್ ಟೈಮ್ ಇರುತ್ತೆ ಎಷ್ಟು ಗೊತ್ತಾ? 2 hours 45 ಮಿನಿಟ್ಸು. ಇದರಲ್ಲಿ ಅರ್ಧ ಗಂಟೆ ಕಳೆದೋಗಿದೆ. ಉಳಿದಿರೋದು 2 ಗಂಟೆ 15 ನಿಮಿಷಗಳು. ನಾನು ನನ್ನ ವಿದ್ಯಾರ್ಥಿಗಳಿಗೆ ಹೇಳಿರುವಂಥದ್ದು ಇಲ್ಲಿ ಒಂದು 40 ಮಿನಿಟ್ಸನ್ನು ತಗೊಳ್ಳಿ ಅಂತ. ಪಾರ್ಟ್ ಡಿ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾಕಂದರೆ ಇದರಲ್ಲಿ ಲೆಟರ್ ರೈಟಿಂಗು ಕೂಡ ಬರುತ್ತೆ, ಡೈಲಾಗ್ ರೈಟಿಂಗ್ ಬರುತ್ತೆ, ಇದರಲ್ಲಿ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಕೂಡ ಬರುತ್ತೆ. ನಿಮಗೂ ಅನ್ನಿಸ್ಬೋದು 3/4 ಗಂಟೆ ಪಾರ್ಟ್ ಡಿಗೆ ಕೊಟ್ಟರೆ ಯಾವಾಗಲೂ ಬರೆಯೋದು ಅಂತ. ದಿಸ್ ಈಸ್ ದ ಸ್ಕೋರಿಂಗ್ ಪಾರ್ಟ್ ಮೈ ಡಿಯರ್ ಚಿಲ್ಡ್ರನ್. ಇಲ್ಲಿ ಸಮಯವನ್ನು ಇಲ್ಲಿ ಕಳಿಬೇಕು, ಬೇರೆ ಕಡೆ ಅಲ್ಲ. ಇಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲ ಅಂತ ಮಾರ್ಕ್ಸು ಡಿಡಕ್ಟ್ ಆಗಲ್ಲ, ಅಂದರೆ ಕಟ್ ಮಾಡಲ್ಲ. ಈ ಪಾರ್ಟು ನೆನಪಿರಲಿ. ಈಗ ನಮಗೆ ಟೋಟಲಾಗಿ ಇಲ್ಲಿ 40 ಮಿನಿಟ್ ಅಂತ ಹಾಕಿದರೆ ಎಷ್ಟಾಗತ್ತೆ ಅಂತ ಸ್ವಲ್ಪ ಕೌಂಟ್ ಮಾಡಿ. 45 ಹಿಡೀರಿ ಆಯಿತಾ? ಸ್ವಲ್ಪ 45 ಹಿಡಿದ್ಬಿಡೋಣ, ಯಾಕಂದರೆ ನಿಮಗೆ ಲೆಕ್ಕ ಹಾಕಲಿಕ್ಕೆ ಸರಿ ಆಗಬೇಕಲ್ವ. 45 ಅಂತ ಹಾಕಿದರೆ 15 ನಿಮಿಷ. ಇಲ್ಲಿ ಅಲ್ಲಿಗೆ 11:15 ಗಂಟೆಗೆ ಕಂಪ್ಲೀಟ್ ಆಗಿ ಹೋಗಬೇಕು. 11:15 ಗಂಟೆ. ಇದರ್ಥ ಏನಪ್ಪ? 10:45 ಇಲ್ಲಿ ಬರೆದು ಬಿಡ್ತಾನೆ. ನಿಮಗೆ ಟೆನ್ಷನ್ ಆಗಬಾರ್ದಲ್ವ. 10:45 to 11:30 ಏನು ಬರಿಬೇಕು? ಪಾರ್ಟ್ ಡಿ ಬರಿಬೇಕು. 10:15 to 10:45ವರೆಗೂ ಪಾರ್ಟ್ ಎ ಪಾರ್ಟ್ ಸಿ ಕಂಪ್ಲೀಟ್ ಆಗಬೇಕು ವಿದ್ಯಾರ್ಥಿಗಳೇ. ಈಗ 11:30ಗೆ ಬಂದ್ವಿ. ಇನ್ನೆಷ್ಟು ಸಮಯ ಉಳಿತು ಅಂತ ಬರ್ಕೊಂಬಿಡೋಣ. ನೋಡಿ, 11:30 12:30 ಹಾಗೂ ಇಲ್ಲಿ ಒಂದು ಅರ್ಧ ಗಂಟೆ, ಹೌದಲ್ವಾ? ನೋಡಿ, 1 hour ಇಲ್ಲಿ ಎಷ್ಟು ಉಳಿತು ನಮಗೆ? ಅರ್ಧ ಗಂಟೆ. ಒಂದೇ ಆರು ಉಳಿದಿರೋದು, ಹೌದಲ್ವಾ? ನೋಡಿ, ಈಗ ಟೈಮೇ ಇಲ್ಲ ಕಣ್ರೋ, ಬರೆದು ಬಿಡ್ತೀನಿ ನಿಮಗೆ. ನೋಡಿ, 11:32 ನೀವು ಕರೆಕ್ಟಾಗಿ ತಾವುಗಳು ಪಾರ್ಟ್ ಬಿಯನ್ನು ಸ್ಟಾರ್ಟ್ ಮಾಡಿ. ಬರೆದು ಬಿಡ್ತೀನಿ, ಕನ್ಫ್ಯೂಸ್ ಬೇಡ ನಿಮಗೆ. 11:30 ಪಾರ್ಟ್ ಬಿ ಸ್ಟಾರ್ಟ್ ಮಾಡಿ. ಪಾರ್ಟ್ ಬಿ ನಿಮಗೆ ಇರುವಂಥದ್ದು ವಿದ್ಯಾರ್ಥಿಗಳೇ ಏನೇನಿದೆ ಅಂದರೆ 2 ಮಾರ್ಕ್ಸ್ ಇದೆ, 3 ಮಾರ್ಕ್ಸ್ ಕ್ವಶನ್ಸ್ ಇದೆ, 4 ಮಾರ್ಕ್ಸ್ ಇದೆ. ಇಲ್ಲಿಂದ ನಮಗೆ ಸಮಯ ಉಳಿದಿರೋದು ಎಷ್ಟು ಈಗ ಅಂತ ಹೇಳಿದರೆ ಕರೆಕ್ಟಾಗಿ 1.5 hour ಉಳಿದಿದೆ. 1 ಗಂಟೆ 30 ನಿಮಿಷಗಳು. 1 hour 30 ಮಿನಿಟ್ಸು. 1 hour 30 ಮಿನಿಟ್ಸ್ ಇದಕ್ಕೆ ಆ್ಯಡ್ ಮಾಡಿದರೆ ಕರೆಕ್ಟಾಗಿ 1 ಗಂಟೆ ಆಗುತ್ತೆ. ಇಲ್ಲಿ ನೋಡಿ, 11:30ಗೆ ಅರ್ಧ ಆ್ಯಡ್ ಮಾಡಿದರೆ 12 1 ಗಂಟೆ ಆಯಿತು. ಹಾಗಿದ್ದರೆ ಈಗ ನಾವು ಪಾರ್ಟ್ ಬಿಗೆ 1.5 ಗಂಟೆ ಕೊಡ್ತಾಯಿದ್ದೀವಿ. ಈ 1.5 ಗಂಟೆನೂ ಕೂಡ ನಾನು ನಿಮಗೆ ಡಿವೈಡನ್ನು ಮಾಡಿ ನೀಟಾಗಿ ಕೊಡ್ತೇನೆ ವಿದ್ಯಾರ್ಥಿಗಳೇ. ಯಾಕೆ ಗೊತ್ತಾ? 1.5 ಗಂಟೆಯಲ್ಲಿ ತಗೊಳ್ಳೋ ಸಮಯವನ್ನು ವೇಸ್ಟ್ ಮಾಡಬಾರ್ದು. ಇದಕ್ಕೆ 10 ನಿಮಿಷಗಳು ಸಾಕು. 10 ಮಿನಿಟ್ಸ್ ಯಾವುದು? 2 ಮಾರ್ಕ್ಸ್ ಕ್ವಶನ್ಸಿಗೆ ನೆನಪಿರಲಿ. ಈಗ ನಮ್ಮ ಹತ್ರ ಎಷ್ಟು ಉಳಿತು? 1 hour 20 ಮಿನಿಟ್ಸ್ ಉಳಿತು. 1 hour 20 ಮಿನಿಟ್ಸು ನೋಡಿ, 1 hour 20 ಮಿನಿಟ್ಸಲ್ಲಿ ಇದಕ್ಕೆ ನಮಗೆ 40 ಮಿನಿಟ್ಸ್ ಬೇಕು. ನೆನಪಿರಲಿ, 3 ಮಾರ್ಕಿನ 4 ಕ್ವಶನ್ಸು ತಾವುಗಳು ಆ್ಯಡ್ ಬರೀಬೇಕು. ಪ್ರತಿಯೊಂದು ಪ್ರಶ್ನೆಗೆ 3 ಅಂಕದ ಪ್ರತಿಯೊಂದು ಪ್ರಶ್ನೆಗೆ 10 ನಿಮಿಷಗಳನ್ನು ಕೊಟ್ಟು 4 ಪ್ರಶ್ನೆಗಳನ್ನು ತಾವುಗಳು ಇಲ್ಲಿ ಬರೀಬೇಕು. 50 ನಿಮಿಷ ಇದರಲ್ಲಿ ಹೋಯಿತು. ಇನ್ನು 40 ನಿಮಿಷ ಉಳಿತು. 40 ನಿಮಿಷದಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇದಕ್ಕೆ 30 ನಿಮಿಷ ಕೊಡಬೇಕು. 30 ನಿಮಿಷ ಕರೆಕ್ಟಾಗಿ ಕೊಟ್ಟರೆ ನೀವು ಇಲ್ಲಿ 3 ಕ್ವಶನ್ಸ್ಗಳನ್ನು ಬರಿಬೋದು. ನೋಡಿ, ಈಚ್ ಕ್ವಶನ್ ಕ್ಯಾರೀಸ್, ಹೌದಲ್ವ, 4 ಮಾರ್ಕ್. ಹಾಗಾಗಿ 3 ಪ್ರಶ್ನೆಗಳು 10 ನಿಮಿಷದಂಗೆ
ಅರ್ಧ ಗಂಟೆ. ಹಾಗಿದ್ರೆ ಕರೆಕ್ಟಾಗಿ ತಾವುಗಳು ಕ್ಯಾಲ್ಕುಲೇಷನ್ ಮಾಡಿದರೆ 10 ನಿಮಿಷ ನಿಮಗೆ ಉಳಿಯುತ್ತೆ. ಈ 10 ಮಿನಿಟ್ಸ್ ಯಾಕೆ ಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೇನೆ. ಈ 10 ಮಿನಿಟ್ಸಲ್ಲಿ ದಯವಿಟ್ಟು ನನ್ನ ಪ್ರೀತಿಯ ಉಳಿದಂತಹ ಲಾಸ್ಟ್ 10 ಮಿನಿಟ್ಸಲ್ಲಿ ವಾರ್ನಿಂಗ್ ಬೆಲ್ ಆಗುತ್ತಲ್ವ, ಅವಾಗಿನಿಂದ ಹಿಡಿದು ಇಲ್ಲಿ ಮೇನ್ ಪಾಯಿಂಟ್ಸ್ ಏನು ಬರೆದಿದ್ದೀರೋ, ಯಾವುದು 4 ಮಾರ್ಕ್ ಕ್ವಶನಲ್ಲಿ 3 ಮಾರ್ಕ್ ಕ್ವಶನ್ಸಲ್ಲಿ ಇದನ್ನು ತಾವುಗಳು ಅಂಡರ್ಲೈನ್ ಹಾಕಬೇಕಾಗತ್ತೆ. ಅರ್ಥ ಆಯ್ತಾ? ಹಾಗೂ ನಮ್ಮ ಲೆಟರ್ ರೈಟಿಂಗ್ ಪಾರ್ಟ್ ಡಿನಲ್ಲಿ ಲೆಟರ್ ರೈಟಿಂಗ್ ಬರೆದಿರ್ತೀರಲ್ವ, ಅಲ್ಲಿ ತಾವುಗಳು ಅಂಡರ್ಲೈನನ್ನು ಹಾಕಬೇಕಾಗತ್ತೆ. ಯಾವುದಕ್ಕೆ? ಸಬ್ಜೆಕ್ಟ್ ಭಾಗದಲ್ಲಿ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಇಂಗ್ಲೀಷ್ ಲೆಕ್ಚರರ್ ಅಂತ ಇರುತ್ತೆ, ಅಥವಾ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಕ್ಲರ್ಕ್ ಅಂತ ಇರುತ್ತೆ, ಅಪ್ಲಿಕೇಶನ್ ಆಫ್ ದಿ ಪೋಸ್ಟ್ ಫಾರ್ ದಿ ಪೋಸ್ಟ್ ಆಫ್ ಫಸ್ಟ್ ಡಿವಿಷನ್ ಕ್ಲರ್ಕ್ ಅಂತ ಇರುತ್ತೆ. ಆ ಫಸ್ಟ್ ಡಿವಿಷನ್ ಕ್ಲರ್ಕಿಗೆ ಅಂಡರ್ಲೈನ್ ಹಾಕಬೇಕಾಗತ್ತೆ. ಇದನ್ನೆಲ್ಲ ಕೆಲಸ ಯಾವಾಗ ಮಾಡ್ಬೋದು ಅಂದರೆ ನೀವು ಲಾಸ್ಟ್ 10 ಮಿನಿಟ್ಸು ಉಳಿಸಿಕೊಂಡಾಗ. ಈಗ ಪ್ರತಿಯೊಂದು ನಾವು ಕೌಂಟ್ ಮಾಡಿದರೆ ಸರಿಯಾಯಿತು. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಯಾರೆಲ್ಲ ಈ ಸ್ಟ್ರಾಟಜಿಯನ್ನು ಯೂಸ್ ಮಾಡಿಕೊಂಡು ಎಕ್ಸಾಮ್ ಬರೀತಿರೋ ಅಂಥ ವಿದ್ಯಾರ್ಥಿಗಳಿಗೆ ಈಸಿಯಾಗಿ ಕವರ್ ಮಾಡ್ಬೋದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಭಾಳ ಜನಕ್ಕೆ ಕನ್ಫ್ಯೂಷನ್ ಆಗಿದೆ, ಯಾಕೆ ಸರ್ ಪಾರ್ಟ್ ಎ ಆದ ತಕ್ಷಣ ಪಾರ್ಟ್ ಸಿಗೆ ಜಂಪ್ ಆದರು ಅಂತ. ವಿಡಿಯೋ ಫುಲ್ ನೋಡಿದವರಿಗೆ ಕರೆಕ್ಟಾಗಿ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಅರ್ಜೆಂಟ್ ಮಾಡೋದ್ರಿಂದ ಉಪಯೋಗವೇ ಇಲ್ಲ. ಅರ್ಜೆಂಟಿಂದ ಏನಾಗುತ್ತೆ ಹೇಳಿ? ಆಕ್ಸಿಡೆಂಟ್ ಆಗುತ್ತೆ. ಅರ್ಜೆಂಟಿಂದ ಏನಾಗುತ್ತೆ? ಯಾವುದೋ ಒಂದು ಆನ್ಸರು ತಬ್ಬರಿತೀರ. ಸಫಿಷಿಯೆಂಟಾಗಿ ಟೈಮನ್ನು ಕೊಟ್ಟಿದ್ದೇನೆ ನಾನು, ಕರೆಕ್ಟಾಗಿ ಇದನ್ನು ಡಿವೈಡ್ ಮಾಡಿದ್ದೇನೆ. ತಾವುಗಳು ನೋಡಿ, ಈಗ ಪಾರ್ಟ್ ಎ, ಪಾರ್ಟ್ ಸಿ, ಎಲ್ಲಿ ಹೋಯಿತು ಪಾರ್ಟ್ ಬಿ? ಯಾಕೆ ನಾನು ಇಲ್ಲಿ ಬರೀಲಿಲ್ಲ ಅಂದರೆ, ಬಹಳ ಜನ ವಿದ್ಯಾರ್ಥಿಗಳು ಮಾರ್ಕ್ಸನ್ನು ಕಳೆದುಕೊಳ್ಳುತ್ತಿರುವಂಥದ್ದು ಅದು ಪಾರ್ಟ್ ಬಿ ಆಗಿರುತ್ತೆ. ಇದು ಡೇಂಜರ್ ಇದ್ದಂಗೆ ನಮಗೆ. ಯಾವುದು? ಪಾರ್ಟ್ ಬಿ. 2 ಮಾರ್ಕ್ ಕ್ವಶನ್ಸು, 3 ಮಾರ್ಕ್ಸು, 4 ಮಾರ್ಕ್ಸು ಕ್ವಶನ್ಸ್, ಇವೆಲ್ಲ ಡೇಂಜರ್ ನಮಗೆ, ಹೌದಲ್ವಾ? ನೋಡಿ, ಪಾರ್ಟ್ ಎನಲ್ಲಿ 1 ಅಂಕದ ಪ್ರಶ್ನೆಗಳು MCQs ಇರುತ್ತೆ. ಒಂದು ಸ್ವಲ್ಪ ಪಾರ್ಟ್ ಕ್ವಶನ್ ನಂಬರ್ 11ನಲ್ಲಿ ಪ್ಯಾಸಿವ್ ವಾಯ್ಸ್ ಇರುತ್ತೆ. ಕ್ವಶನ್ ನಂಬರ್ 12ಲ್ಲಿ ನಿಮಗೆಲ್ಲರಿಗೂ ಕೂಡ ಎಕ್ಸ್ಪ್ರೆಷನ್ಸ್ ಬರುತ್ತೆ. ಕ್ವಶನ್ ನಂಬರ್ ಸಿನಲ್ಲಿ ಮ್ಯಾಥ್ಸ್ ಆಫ್ ಫಾಲೋಯಿಂಗ್ ಬರುತ್ತೆ. ಅಲ್ಲಿಗೆ ಪಾರ್ಟ್ ಎ ಕಂಪ್ಲೀಟ್. ಪಾರ್ಟ್ ಸಿ ಅಂದರೆ ಪ್ಯಾಸೇಜು ಕಂಟ್ರಿ, ಪಟ ಓದಿ 9 ಮಾರ್ಕ್ಸು ಕರೆಕ್ಟಾಗಿ ಬರೆದು ಅಲ್ಲಿಗೆ ಮುಗಿಸ್ಬಿಡಿ. ಪಾರ್ಟ್ ಎ ಪಾರ್ಟ್ ಸಿ ಬರೆದ ತಕ್ಷಣ ನಿಮಗೆ ಕರೆಕ್ಟಾಗಿ ಎಷ್ಟು ಮಾರ್ಕ್ಸು? 29 ಮಾರ್ಕ್ಸು ಕಂಪ್ಲೀಟ್ ಆಗಿಬಿಡುತ್ತೆ. ಎಷ್ಟು ಗಂಟೆಯಲ್ಲಿ ನೋಡಿ? 29 ಮಾರ್ಕ್ಸು ಕರೆಕ್ಟಾಗಿ, ಒಂದೊಂದು ನಿಮಿಷಕ್ಕೆ ಒಂದೊಂದು ಮಾರ್ಕ್ಸು ಅಷ್ಟೇ ಇರೋದಲ್ಲಿ. ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ಸು. ಜಾಸ್ತಿ ಸಮಯ ಕೊಡಬಾರ್ದು. ಯಾಕೆ ಗೊತ್ತಾ? ಕೆಲವೊಂದು ಪ್ರಶ್ನೆಗಳಿಗೆ ತಾವು 1 ನಿಮಿಷದಲ್ಲಿ 2 ಬರೆದು ಬಿಡ್ತೀರಾ. 1 ನಿಮಿಷ ನಿಮಗೆ ಎಕ್ಸ್ಟ್ರಾ ಉಳಿತಾ ಹೋಗುತ್ತೆ. ನಂತರದಲ್ಲಿ ಪಾರ್ಟ್ ಡಿ ಬರೀರಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪಾರ್ಟ್ ಡಿ ಬಹಳ ನಿಮಗೆ ಸ್ಟಾರ್ ಇದ್ದಂಗೆ ಸರ್. ನಿಮ್ಮ ಆನ್ಸರ್ ಪೇಪರಲ್ಲಿ ಇದು ಸ್ಟಾರ್, ಇದೇ ನಿಮಗೆ 70 ಮಾರ್ಕ್ಸನ್ನು ಕ್ರಾಸ್ ಮಾಡಿಸೋದು 100% ನೆನ್ಪಿಟ್ಕೊಳ್ಳಿ. ಯಾಕಂದರೆ ಇಲ್ಲಿ ಒಂದು ಲೆಟ್ರ್ ಬರೀತೀರಾ, ಇಲ್ಲಿ ಒಂದು ತಾವುಗಳು ಡೈಲಾಗ್ ರೈಟಿಂಗನ್ನು ಬರೀತೀರಾ, ಇಲ್ಲಿ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚು ಕ್ವಶನ್ ನಂಬರ್ 34 ಪ್ರತಿಯೊಬ್ಬರಿಗೂ ಕೂಡ ಗಟ್ ಹೊಡಿಸಿದ್ದೇನೆ, ಬಾಯೆಟ್ ಮಾಡಿಸಿದ್ದೇನೆ, ಅದನ್ನೆಲ್ಲ ಬರೀತೀರಾ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಗೆಟ್ ಗುಡ್ ಮಾರ್ಕ್ಸ್ ಇನ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ಇಂಗ್ಲೀಷ್ ಆ್ಯನ್ಯುವಲ್ ಎಕ್ಸಾಮಲ್ಲಿ ಪಾರ್ಟ್ ಡಿ ಬಹಳ ಮೇನ್ ಪಾತ್ರ ವಹಿಸುತ್ತೆ. ಇಲ್ಲಿವರೆಗೂ ಹೆಂಗಿರಬೇಕು ಗೊತ್ತಾ? ನಿಮ್ಮ ಇವ್ಯಾಲ್ಯೂಯೇಷನ್ ಮಾಡಿದವರು ಓಹೋ ಪಟ ಅಂತ ಪಾರ್ಟ್ ಎ ಅಷ್ಟು ರೈಟು 20 ಮಾರ್ಕ್ಸ್ ಬಂತು, ಪಾರ್ಟ್ ಸಿ ಬರೆದಿರೋದು 9 ಮಾರ್ಕ್ಸ್ ಬಂತು, ಪಾರ್ಟ್ ಡಿ 21 ಮಾರ್ಕ್ಸ್ ಬಂತು ಸರ್. ಕರೆಕ್ಟಾಗಿ 50 ಮಾರ್ಕ್ಸು ಪೇಪರು ಕಂಪ್ಲೀಟ್ ಆಗಿದೆ. 50 ಮಾರ್ಕ್ಸು ಪೇಪರು ಕಂಪ್ಲೀಟೆಡ್. ಎಷ್ಟೊತ್ತಿಗೆ ಗೊತ್ತಾ? 11:30ಗೆ ಮುಗದೆ ಹೋಗಿದೆ ನಿಮ್ಮ ಪೇಪರು. ಬರೀ ಪಾರ್ಟ್ ಬಿ ಉಳಿಸ್ಕೊಂಡಿದ್ದೀರಾ. ಇನ್ನೂ 1.5 ಗಂಟೆ ಇದೆ. 3 ಭಾಗವನ್ನು ತಾವುಗಳು ಸಂಪೂರ್ಣವಾಗಿ ಕವರ್ ಮಾಡಿಬಿಟ್ಟಿದ್ದೀರಾ. ನಿಮ್ಮ ಕೈಯಲ್ಲಿ ಇನ್ನೂ 1.5 ಗಂಟೆ ಇದೆ. ಆ 1.5 ಗಂಟೆಯಲ್ಲಿ ತಾವುಗಳು ಪಾರ್ಟ್ ಬಿಯನ್ನು ಡಿವೈಡ್ ಮಾಡಿ ಈ ರೀತಿಯಾಗಿ ಬರೀಬೇಕು. 10 ಮಿನಿಟ್ಸ್ ಕೊಟ್ಟಿದ್ದೇನೆ. ಇಲ್ಲಿ ತಾವುಗಳು ನೋಡಿ ಆಯಿತಾ, 2 ಮಾರ್ಕಿನ 4 ಪ್ರಶ್ನೆಗಳು ಬರ್ತವೆ. ಆ 4 ಪ್ರಶ್ನೆನೂ ದಯವಿಟ್ಟು ಅಟೆಂಡ್ ಮಾಡಿ. ಎಕ್ಸ್ಟ್ರಾ ಕ್ವಶನ್ಸು 3-4 ಮಾರ್ಕ್ಸು ಬರೀಲಿಕ್ಕೆ ಹೋದರೆ ಟೈಮೇ ಸಾಲಲ್ಲ. ನನ್ನ ಮಾತನ್ನು ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ಓನ್ಲಿ 2 ಮಾರ್ಕ್ಸ್ ಕ್ವಶನ್ಸು 4 ಕೊಡ್ತಾರೆ, ಎನಿ 3 ಅಂತ 4 ಕೂಡ ಅಟೆಂಡ್ ಮಾಡಿ. ರೆಸ್ಟ್ ಎವ್ರಿಥಿಂಗ್ ನಾನು ನಿಮ್ಗೆ ಈಗಾಗಲೇ ಒಂದು ವೀಡಿಯೋನ ಮಾಡಿ ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇನೆ. 100% ಅವೇ ಕ್ವಶನ್ಸ್ಗಳು ಬರ್ತವೆ. ನಾಳೆ ಎಕ್ಸಾಮ್ ಆದಮೇಲೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಬೇಕು ಸರ್. ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇಟ್ಟಿದ್ದೀರಲ್ವ, ಹಾಗಿರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಆಲ್ ದ ಬೆಸ್ಟ್. ಟೈಮ್ ಮ್ಯಾನೇಜ್ಮೆಂಟ್ ಇಲ್ದವರು ಜೀವನದಲ್ಲಿ ಏನು ಕೂಡ ಆಗಲಿಕ್ಕಾಗಲ್ಲ. ಅರ್ಧ ಗಂಟೆ ಮುಂಚೆ ಹೋಗಿ ಸ್ವಲ್ಪ ಎಕ್ಸಾಮಿನೇಷನ್ ಹಾಲಿಗೆ ಅಂದರೆ ರೂಮ್ ಒಳಗಡೆ ಎಲ್ಲ, ಆ ಒಂದು ಕ್ಯಾಂಪಸ್ಸಿಗೆ ಅರ್ಧ ಗಂಟೆ ಮುಂಚೆ ಹೋಗಿ. ಅಟ್ಲೀಸ್ಟ್ 9:20ಗಾದರೂ ಅಲ್ಲಿರಿ. 9:30ಗೆ ತಗೊಳ್ಳೋ ರಿಲ್ಯಾಕ್ಸ್ ಆಗ್ತೀರಾ. 10 ನಿಮಿಷ ಬೇಕು ಕ್ಯಾಂಪಸ್ಸಿಗೆ ಹೋದ್ಮೇಲೆ. ಅಲ್ಲಿಂದ ಯಾಕೆ ಗೊತ್ತಾ? ಪೀಸ್ ಮೈಂಡ್ ಇದ್ದರೆ ಯುದ್ಧವನ್ನೇ ಗೆದ್ದು ಬಿಡ್ತೇವೆ. ಪೀಸ್ ಮೈಂಡ್ ಇರಬೇಕು, ಪೀಸ್ ಮೈಂಡ್ ಬೇಕು. ಯಾಕೆ ಬೇಕು ಅಂತ ಹೇಳಿದರೆ ಚೆನ್ನಾಗಿ ಬರೀಲಿಕ್ಕೆ. ದಯವಿಟ್ಟು
ಹೊಸ ಪೆನ್ಗಳನ್ನು ಕ್ಯಾರಿ ಮಾಡಬೇಡಿ, ಬಾಲ್ ಪೆನ್ನಲ್ಲೇ ಬರೀರಿ. ಇಂಕ್ ಪೆನ್ನಲ್ಲಿ ಯಾಕೆ ಬರಿಬಾರ್ದು, ಜೆಲ್ ಪೆನ್ನಲ್ಲಿ ಯಾಕೆ ಬರಿಬಾರ್ದು ಅಂತ ಬಹಳ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಯಾಕೆ ಬರಿಬಾರ್ದು ಅಂತ ಹೇಳಿದರೆ, ಏನಾದರೂ ನೀರು ಬಿತ್ತೋ, ಏನಾದರೂ ಅನಾಹುತ ಆಯಿತೋ, ಅಥವಾ ಹೋಗೋ ಅದು ಇದು ಆ ಸಮಯದಲ್ಲಿ ವ್ಯಾಲ್ಯೂಯೇಷನ್ನು, ಅಥವಾ ನಿಮ್ಮ ರೂಮಲ್ಲೇ ನೀರು ಕುಡಿಯುವ ಸಮಯದಲ್ಲಿ ಪೇಪರ್ ಪೂರ್ತಿ ಅಳಸೋಗ್ಬಿಡುತ್ತೆ, ಪೇಪರ್ ಪೂರ್ತಿ ಏನಂತೀರ ಇಂಕ್ ಆಗಿಬಿಡುತ್ತೆ. ಹಾಗಾಗಿ ನಿಮ್ಮ ಇನ್ಸ್ಟ್ರಕ್ಷನ್ಸ್ ಕಾಲಮಲ್ಲಿ ಪೇಜ್ ನಂಬರ್ 2ನಲ್ಲೇ ಕೊಟ್ಟಿದ್ದಾರೆ, ಯೂಸ್ ಓನ್ಲಿ ಬಾಲ್ ಪೆನ್ ಅಂತ. ತಾವುಗಳು ಏನಂತೀರ ಬ್ಲ್ಯಾಕರ ಯೂಸ್ ಮಾಡಿ ಅಥವಾ ಬ್ಲೂನಾದರೂ ಯೂಸ್ ಮಾಡಿ, ದಟ್ ಈಸ್ ಯುವರ್ ಚಾಯ್ಸ್. ಬಟ್ ಸ್ವಲ್ಪ ಓಲ್ಡ್ ಪೆನ್ ಆಗಿರಲಿ, ಹೊಸ ಪೆನ್ನನ್ನು ಕ್ಯಾರಿ ಮಾಡಬೇಡಿ. ಸ್ಮೂತ್ನೆಸ್ ಸಿಗಲ್ಲ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಾಗಲ್ಲ, ರನ್ನಿಂಗು ಏನಾಗುತ್ತೆ ಅಂತ ಹೇಳಿದರೆ ಕಂಟ್ರೋಲ್ ಆಗ್ತಾ ಇರುತ್ತೆ, ಪೆನ್ನು ಹಾಗೂ ಪೇಪರ್ ನಡುವೆ ಫ್ರಿಕ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಇಟ್ಸ್ ಬೆಟರ್. ಏನು ಬೆಟರ್ ಅಂದರೆ ಸ್ಮೂತ್ ರೈಟಿಂಗ್ ಬೇಕು ಅಂದರೆ ಆ ಪೆನ್ನನ್ನು 1-2 ದಿನ ಯೂಸ್ ಮಾಡಿರುವಂಥ ಪೆನ್, ಸೇಮ್ ಕಂಪ್ನಿ ಸೇಮ್ ಕಲರ್ 2 ಪೆನ್ಗಳನ್ನು ಒಯ್ಯಿರಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಹೋಪ್ ಈ ಒಂದು ವಿಡಿಯೋಯಿಂದ ಪ್ರತಿಯೊಬ್ಬರಿಗೂ ಕೂಡ ಟೈಮ್ ಮ್ಯಾನೇಜ್ಮೆಂಟಿಂದ ಈ 80 ಔಟ್ ಆಫ್ 80 ಬರೆದು ಲಾಸ್ಟಿಗೆ ನಿಮ್ಮ ಪೇಪರನ್ನು ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ, ಕ್ರಾಸ್ ಚೆಕ್ ಮಾಡಲಿಕ್ಕೆ 10 ನಿಮಿಷನೂ ಕೂಡ ನಾನು ಕೊಟ್ಟಿದ್ದೇನೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಎಲ್ಲದೂ ಕೂಡ ಅಪ್ಲೋಡ್ ಮಾಡಿದ್ದೇನೆ. ಗ್ರಾಮರು 4 ಮಾರ್ಕ್ಸ್, 3 ಮಾರ್ಕ್ಸ್, 2 ಮಾರ್ಕ್ಸು, MCQs ಎಲ್ಲದೂ ಕೂಡ ಇದೆ. ದಯವಿಟ್ಟು ವಾಚ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ.